ಇವತ್ತು ನಮ್ಮ ಸೌಮ್ಯ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದೀನಿ, ಎಲ್ಲ ಸಮಾಜದವರು ಹೇಳ್ತಾ ಇದ್ದೀವಿ. 6 ಜನ ಹೆಣ್ಮಕ್ಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ 6 ಜನ ಹೆಣ್ಮಕ್ಳು. ಕೆಲವರು ಹೇಳ್ತಾ ಇದ್ರು ನನಗೆ ಯಾವ ಟಿವಿಲಿ, ನೋಡಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಕ್ಕಲಿಗರು ಓಟ್ ಹಾಕಿದ್ರು, ಇದೇನ್ ಆಗ್ಲಿಲ್ವಲ್ಲ ಅಂತ ಹೇಳಿ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, 8 ಜನ ಒಕ್ಕಲಿಗರಿಗೆ ನಾವು ಸೀಟನ್ನ, ಒಬ್ರು ಬಂಟ್ರು, ಒಬ್ರು ರೆಡ್ಡಿ, 4 ಜನ ಒಟ್ಟು ಸೇರಿ 8 ಜನ ಒಕ್ಕಲಿಗರಿಗೆ ಮೊದಲನೇ ಬಾರಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ 28 ಸೀಟಲ್ಲಿ 8 ಸೀಟನ್ನ ಕೊಟ್ಟಿದೆ. ಅಂದ್ರೆ ಇವತ್ತು ನಾವು ಯುವಕರಿಗೆ, ವಿದ್ಯಾವಂತರಿಗೆ, ಪ್ರಜ್ಞಾವಂತರಿಗೆ ಇವತ್ತು ನಾವು ಸೀಟನ್ನ ಕೊಟ್ಟಿದ್ದೇವೆ. ನಾನು ಬಿಜೆಪಿ ಬಗ್ಗೆ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಬೆಂಗಳೂರಿನಲ್ಲಿ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ. ಯಾವ ಬಿಜೆಪಿ ಗಾಳಿನೂ ಇಲ್ಲ, ಮೋದಿ ಗಾಳಿನೂ ಇಲ್ಲ, ಯಾವ ಗಾಳಿನೂ ಇಲ್ಲ. ಒಂದೇ ಒಂದು ಗಾಳಿ ಇದೆ ಅಂತಂದ್ರೆ ಕಾಂಗ್ರೆಸ್ ಗಾಳಿ, 5 ಗ್ಯಾರಂಟಿ ಗಾಳಿ. ಎಲ್ಲ ಹೆಣ್ಮಕ್ಳು, ಎಲ್ಲ ಕುಟುಂಬದವರು ಅಪ್ಪ ಅಧಿಕಾರಕ್ಕೆ ಬಂದಂತ ಸರ್ಕಾರ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವರು ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ತು, ಇಬ್ರು ಸೈನ್ ಹಾಕ್ತು, ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. ನಾನು ಹೇಳ್ತಾ ಇರೋದಿಷ್ಟೇ, ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ. ನಮಗೆ ಕೊಡ್ಬೇಕಾದಂತ ತೆರಿಗೆ ನಾವು ಕೊಡ್ಲಿಲ್ಲ, ನಾವು ಕೊಡ್ಬೇಕಾದ ಹಣವನ್ನ ಕೊಡ್ಲಿಲ್ಲ. ಈ ಸ್ವಾಭಿಮಾನಕ್ಕೆ ಅವಮಾನ ಆಗಿದೆ. ನನಗೆ ವಿಶ್ವಾಸ ಇದೆ, ಇವತ್ತು ಇಲ್ಲಿ ನಾವು 4 ಜನ ಶಾಸಕರು ಗೆದ್ದಿರ್ಬೋದು. ಆದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಅಲೆ ಇದೆ. ಕೃಷ್ಣಪ್ಪನವರು, ನಮ್ಮ ಎಂ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣರವರು, ರಾಮಲಿಂಗಾರೆಡ್ಡಿಯವರು, ಸೌಮ್ಯರು ಕೂಡ ಎಲೆಕ್ಷನ್ ಗೆದ್ದಂಗೆ ಲೆಕ್ಕ. ಆಮೇಲೆ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಮತ, 25,000 ಅಂತರದಿಂದ ಗೆಲ್ಲಿಸುವಂತ ವಿಶ್ವಾಸ ನನಗೆ ಕಾಣ್ತಾ ಇದೆ. ಬೊಮ್ಮನಹಳ್ಳಿ ಕೂಡ ಇವತ್ತು ನೀರು ಬರ್ತಾ ಇದೆ. ಆದ್ರಿಂದ ಬಸವನಗುಡಿ, ಬೊಮ್ಮನಹಳ್ಳಿ ಎಲ್ಲ ಕಡೆ ಸೌಮ್ಯರವರು ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದರೆ ಅನ್ನೋ ಒಂದು ವಿಶ್ವಾಸ ಇದೆ. ನಾವು ದಯವಿಟ್ಟು ಈ ಮಗಳು ನನ್ನ ಮಗಳು ಅಂತ ತಿಳ್ಕೊಂಡು ನೀವೆಲ್ಲ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಐಶ್ವರ್ಯ ಬೇರೆ ಅಲ್ಲ, ಸೌಮ್ಯ ರೆಡ್ಡಿ ಬೇರೆ ಅಲ್ಲ, ಇದಕ್ಕೆಲ್ಲ ಸೇರಿ ಇದಕ್ಕೆ ಸಹಾಯ ಮಾಡಬೇಕು, ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.